ಬ್ರೋ ಬೆಳಗ್ಗೆ ವ್ಯೂ ನೋಡಿ ಹೆಂಗಿದೆ. ಆಯ್ತು ಫ್ರೆಂಡ್ಸ್ ನೋಡಿ ಕಟ್ ಮಾಡಿ ಹಾಕೋಣ. ಕೊಡಪ್ಪ ನಾನು ಕ್ಯಾಮ್ರಾನ ಕಷ್ಟ ಇದೆ ವಿಡಿಯೋ ಮಾಡೋದು ತುಂಬಾನೇ ಏನದು ಕೈಗಟ್ಟಿ ಇದೆ ಕೈಗಟ್ಟಿ ಇದೆ. ಆದರೂ ಬೈಕಲ್ಲಿ 3 ಜನ ತಿರ್ಸೋಕೊಂಡು ವಿಡಿಯೋ ಮಾಡೋದಿದೆ ನೋಡಿ, ತುಂಬ ಕಷ್ಟದ ಕೆಲಸ. ಆದರೂ ನಮ್ಮ ನೋಡಿ ಬೈತವ್ರೆ ನಮ್ಮ ಚಲೋತವ್ರು, ಆ ಬೋಳಿ ಮಗ ಹೇಳಿದ್ರು ನಿಮಗೆ ವಿಡಿಯೋ ಮಾಡಿ ಮಾಡಿ ಅಂತ. ಸಾರಿ ಅಪ್ಪ ಏನದು ಕೆಟ್ಟು ಪದಗಳು. ಇನ್ನೊಂದೇನಂತಾರೆ ಕೆಟ್ಟು ಪದಕ್ಕೆ? ಹಾಂ ಸರಿ, ಇವನ್ಯಾರೋ ವಲ್ಗರ್ ಅಂತ ಹೇಳ್ತವನೆ. ಆ ಪದಗಳೇನಾರ ಬಳಸಿದ್ರೆ ಸ್ವಲ್ಪ ತಪ್ಪು ಪದಗಳನ್ನೇನಾರ ಬಳಸಿದ್ರೆ ಸರಿಸಿ ಹೇಳ್ತೀನಿ. ಯೂಟ್ಯೂಬ್ ಅದೇ ಫ್ರೆಂಡ್ಸ್, ಸ್ವಲ್ಪ ನಾವು 3 ಜನ ಹುಡುಗರು ಹೋಗ್ತಾ ಇದ್ದೀವಿ ಅಂದರೆ ಫನ್ ಜೊತೆ. ನೋಡಿ ನಮ್ಮ ಉಪೇಂದ್ರ ಡೈಲಾಗ್ ಹೇಳ್ತವನೆ, ಅವನು ಫ್ಯಾನ್ ಅಲ್ಲ ಅವನು. ನೋಡಿ ನಾಯಿ ಬಂದಾಗೆಲ್ಲ ಹುಷಾರಾಗಿ ಹೋಗಿ. ಉಪ್ಪಿ ಫ್ಯಾನ್ ಅಂತೆ ನಮ್ಮ ಕರೆಂಟವರು. ಉಪ್ಪಿ ಫಾಲೋವರು ಯಶ್ ಫ್ಯಾನ್ ಅಂತೆ. ಯಾರೇ ಉಪ್ಪಿ ಫ್ಯಾನ್ ಮತ್ತು ಯಶ್ ಫಾಲೋವರ್ ಇದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಮುಂದೆ ನೋಡಿದ ಫ್ರೆಂಡ್ಸ್, ಒಂದು ಹುಡುಗಿ ಗಾಡಿ ಓಡಿಸ್ಕೊಂಡು ಅಂತ ಮುಂದೆ ಮುಂದಾಗಿದ್ದರು. ಗಾಡಿ ಅಷ್ಟೇ ಚೆನ್ನಾಗಿ ರೈಡ್ ಮಾಡ್ಕೊಂಡು ಹೋದ್ರಪ್ಪ. ನಾವು ಗಾಡಿ ಮಾಡ್ಕೊಂಡು ರೈಡ್ ಮಾಡಿ ಹುಡುಗಿ ನೋಡೋ ಇದರಲ್ಲಿ ನಮ್ಮ ಫ್ರೆಂಡ್ಶಿಪ್ ಐತೆ ಕೂತಿ, ನಾವು ಫ್ರೆಂಡ್ಸ್ ಕೂತಿದ್ದೀವಿ. ಇಲ್ಲ ಒಂದೊಂದ್ಸರಿ ಅಲ್ಲ ಹೇಳ್ತೀನಿ, ಇಲ್ಲ ಒಂದೊಂದ್ಸರಿ ಹೇಳ್ತೀನಿ ಕೇಳಿ. ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಬೈಕ್ ಓಡಿಸ್ತಾ ಇರ್ಬೇಕಾದ್ರೆ ಚೆನ್ನಾಗಿರೋ ಹುಡುಗಿಯರು ಬಂದಾಗ ಹುಡುಗರು ಸಾಮಾನ್ಯ ಅಲ್ಲಪ್ಪ ರೆಸ್ಪೆಕ್ಟ್ ಇದೆ. ಎಲ್ಲರೂ ನೋಡ್ತಾರೆ. ಬಿಗ್ ಬಾಸ್ ವಿನಯ್ ನೆನ್ಸ್ಬಿಟ್ಟಿದ್ದ ನೀನು. ನಾವು ವಿನಯ್ ಅಷ್ಟೇನು ವರ್ಸ್ಟ್ ಅಲ್ಲ ಬ್ರೋ, ಅವನು ವರ್ಸ್ಟ್ ಅಂತ ಹೇಳ್ತಾ ಇಲ್ಲ. ಆದರೂ ನೋಡಿ ನಮ್ಮ ಶರತ್ ಅವ್ರು ವಿನಯ್ ಫಾಲೋವರ್ ಅಂತೆ. ಅವನೇನು ತೋರಿಸಿದ್ದ ಗೊತ್ತಿಲ್ಲ ಇವನಿಗೆ. ಪಾಪ ಕಾರ್ತಿಕ್ಕಿಗೆ ಬಾಳೆ ಗಂಟೆ ಬಾರೋ ಗಂಟೆ ಅಂತ ಮಾತಾಡಿದ್ದಾರೆ. ಆದರೂ ನಮ್ಮ ಪಿಕ್ಚರ್ ನಮ್ಮ ಬಾಸ್ ಅವರಿಂದ ಬಳೆಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಸಿದ್ದಿರೋರಲ್ಲಿ ನಮ್ಮ ಸಿಕ್ಕಿ ಇನ್ಸ್ಟಾ ಆಫೀಸಿಯವರು ಬಿಗ್ ಬಾಸ್ ಒಂದು ಫ್ಯಾನ್ ಒಂದು ಎಪಿಸೋಡು ಬಿಟ್ಟಿಲ್ಲ. ಫಾಲೋವರ್ ಬಿಗ್ ಬಾಸ್ಗೆ. ಅದರಲ್ಲಿ ಯಾರು ಇಷ್ಟ? ಬಿಗ್ ಬಾಸಲ್ಲಿ ಯಾರು ಇಷ್ಟ? ಬಿಗ್ ಬಾಸಲ್ಲಿ ನಮಗೆ ಡ್ರೋನ್ ಪ್ರತಾಪ್. ನೋಡಿ ಡ್ರೋನ್ ಪ್ರತಾಪ್ ಅಂತೆ. ಆದರೂ ಅವನ ಹೊರಗಡೆ ಏನಕ್ಕೋ ಸಂಗೀತ ಮತ್ತೆ ಆಮೇಲೆ ತನಿಷಾ. ಓ ಬೆಂಕಿ ಅವ್ರದೊಂದು ಗ್ರೂಪ್ ಬೆಂಕಿ ಬಲೆ. ಆಮೇಲೆ ಇನ್ನೊಂದು ಗ್ರೂಪ್ ಸಂತು ವರ್ತೂರು ಮತ್ತೆ ವಿನಯ್ ಅವ್ರದೆಲ್ಲ ಪಾಪಂಡ್ರಿ ಪಾಳ್ಯ. ಅದು ದಂಡು ಪಾಳ್ಯ ಹೋಗಿ ಪಾಪಂಡ್ರಿ ಪಾಳ್ಯ ಮಾಡಿದ್ದಾರೆ. ಒಳ್ಳೆ ಎದುರಿಟ್ಟಿದ್ದಾರೆ ಟೀಮ್ಗೆ. ಆ ಟೀಮೆಲ್ಲ ಹೇಗೆ ಚಮಚಾಗಿರಿ ಬಿಟ್ಟು ಬಕೆಟ್ ಹಿಡಿತಾ ಇದ್ದಾರೆ ನಮ್ಮ ನಮ್ರತ ಅವರು. ಇವತ್ತು ಅವ್ರಿಗೆ ನಮ್ಮ ಸುದೀಪ್ ಸರ್ ಬಂದು ಹೇಳೋದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ಅನ್ಕೊಂತೀನಿ. ಇವಾಗ
ಇಲ್ಲ ಅಂದರೆ ಎಲ್ಲರೂ ಮಾಡ್ತಾರೆ. ಅಂದರೆ ಯಾರು ಕಾಣಲ್ಲ. ಇವಾಗ ಹಿಂಗೆ ಇದು ಕಂಫರ್ಟಬಲ್, ಇದೇ ಕಂಫರ್ಟಬಲ್. ಇದೇ ಕಂಫರ್ಟಬಲ್. ನಮ್ಮ ಶಶಿ ಅವ್ರದ್ದು ವಿಡಿಯೋ ಮಾಡ್ತಾ ಇದೆ ಕಂಫರ್ಟಬಲ್ ಅಂದರೆ ನಮ್ಮ ಫೇಸ್ ಕಾಣ್ತಾ ಇಲ್ಲ ಅಂತ ಇದು ಬೇಜಾರಾಗ್ಬೇಡಿ. ನಮ್ಮ ಫೇಸ್ ಹೆಲ್ಮೆಟ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಶಶಿ ಅಂತ ಮಕ್ಕಳಿಗೆ ಕತೆ ಎಲ್ಲ ಬಿಗ್ ಬಾಸ್ ಸ್ಟೋರಿ ಹೇಳ್ತಾ ಇಲ್ಲ. ಬಿಟ್ಬಿಡಿ, ಬಿಗ್ ಬಾಸ್ ಮಾಡೋಣ. ಹಾಂ, ಎರಡು ಒಂದೇ. ಟೈಮ್ ಎಷ್ಟು ಇವಾಗ? ಟೈಮ್ ಹಂಗೆ ಮೊಬೈಲಲ್ಲಿ ನೋಡಿ ನೋಡಿ ಯಾಕೆ ಸಾಕಾಗ್ತದೆ. ಟೈಮ್ ಇವಾಗ 8 ಗಂಟೆ ಆಗಿದೆ. 8 ಗಂಟೆ ಆಗಿದೆ ಅಂತೆ. ನಮ್ಮ ಶಶಿ ಇನ್ಸ್ಟಾ ಆಫೀಸಿಗೆ ಬ್ಲೂಟೂತ್ ಇಟ್ಕೊಂಡ್ಬಿಟ್ಟು ಬಸ್ನ ಕಿವಿಗೆ ಹಾಕೊಂಡು ಹಾಡೇ ಪ್ರೆಸ್ ಮಾಡಿಲ್ಲ ಕಂಡ್ರೆ ಆಫ್ ಮಾಡಿಬಿಟ್ಟಿದ್ದಾರೆ. ಆದರೆ ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇಲ್ಲ, ನಮ್ಮ ಅಫಿಷಿಯಲ್ ಅಲ್ಲ, ಇನ್ಸ್ಟಾ ಆಫೀಸ್ ಏನು ಶಶಿ ಅಫಿಷಿಯಲ್ಲ. ಏನು ಶಶಿ ಅದು? ಏನದು ನಿಮ್ಮ ಚಾನಲ್ ಹೆಸರು? ಸರಿ, ಇನ್ಸ್ಟಾ ಹೆಸರು ಶಶ್ ಹಾಂ ಶಶ್ ಅಲ್ಲಪ್ಪ, ನಿಮ್ಮ ಇನ್ಸ್ಟಾ ಅಫಿಷಿಯಲ್ ಏನದು? ಶಶ್ ಇನ್ಸ್ಟಾ ಅಫಿಷಿಯಲ್. ಶಶಿ ಇನ್ಸ್ಟಾ ಅಫಿಷಿಯಲ್ ಫಾಲೋ ಮಾಡಿ, ಲೈಕ್ ಮಾಡಿ, ನಮಗೆ ಒಳ್ಳೆ ಫಾಲೋ ಮಾಡಿ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ, ಟ್ರಿಪ್ಸೆಲ್ಲ ಹೋಗ್ತಾ ಇರೋದು ಕಷ್ಟ ಇದೆ. ಮತ್ತೆ ಮತ್ತೆ ಹೇಳಪ್ಪ ಶಶಿ, ಏನಾರ ಹೇಳಿ, ಹೇಳೋಣ, ಮಾತಾಡಿ. ಏನಾರ ಒಂದು ಅಲ್ಲಿ ಮುಂದೆ ಗುಂಡಿ ಇದೆ, ಗುಂಡಿಗಳು. ತಾವು ಯಾವ ಕಡೆ ಹೋಗ್ತೀರಾ ನೋಡಿ. ನೋಡಿ, ಮರ ಬಿದ್ದುಬಿಟ್ಟಿದೆ. ಗೇರ್ ಚೇಂಜ್ ಮಾಡಬೇಕಾಗಿದೆ. ಮಾಡಿ ಆವಾಗ ಗೇರ್ ಚೇಂಜ್ ಮಾಡಬೇಕಾಗುತ್ತೆ. ಹೌದೌದು. ಎಂಟಿ ಗಾಡಿ ಅಂದರೆ ಸುಮ್ಮನೆನಾ? ಎಂಟಿ ಗಾಡಿಯಲ್ಲಿ ಟ್ರಿಪಲ್ ರೈಡಿಂಗ್ ಹೋಗ್ತಾ ಇರೋ. ನೋಡಿ ನೋಡಿ, ನಮ್ಮ ಭಾರತವರು ಒಂದೊಳ್ಳೆ ಏನಂತಾರೆ ಒಳ್ಳೆ ಪದ ಹೇಳಿದ್ರು, ಒಂದೊಳ್ಳೆ ಕವಿತೆ. ಏನಂದರೆ ಎಂಟಿ ಗಾಡಿಯಲ್ಲಿ, ಎಂಟಿ ರೋಡಲ್ಲಿ, ಎಂಟಿ ಲೈಫಲ್ಲಿ ಎಲ್ಲ ಎಂಟಿ ಅಂತ. ಎಂಟಿ ಗಾಡಿ ಓಡಿಸಿ, ಎಂಟಿ ರೋಡಲ್ಲಿ, ಎಂಟಿ ಲೈಫಲ್ಲಿ ಒಳ್ಳೆ ರೈಡ್ ಮಾಡ್ತಾ ಇದ್ರೆ ಮಜಾನೇ ಬೇರೆ ಅಂತ ನಮ್ಮ ಶಶಿ ಅವ್ರಿಗೆ ಎಂಟಿ ಗಾಡಿ ತಗೊಂಡ್ಬಿಟ್ಟಿದ್ದಾರೆ. ಅದು ಎಂಟಿ ಗಾಡಿ, ಒಂದು ಎಂಟಿ ಗಾಡಿ ತಾಂಡಿರೋ ಒಂದು ಸ್ಟೋರಿ ಹೇಳ. ನಮ್ಮ ಶರತ್ ಅವ್ರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಏನಂತೆ ಶರತ್ತು? ಹಾಂ, ಸಪೋರ್ಟಾಗಿ ಕೊಡೋದಲ್ಲ, ಸಪೋರ್ಟ್ ಮಾಡಬೇಕಂದ್ರೆ ತೋರಿಸ್ತಾ ಇದ್ದಾರೆ ನಮ್ಮ ಶಶಿ ಅವರು. ಇಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತೋರಿಸಿದ್ರು ಸುರೇಶ್ ಅವರು. ಅದೇ ಗುಂಡಿ ಗೊಟ್ಟರು ಬಂದಾಗ ನಮಗೆ ಒಳ್ಳೆ ನೆನಪಾಗ್ತಾ ಇದೆ ಪದೇ ಪದೇ. ಸುರೇಶ್, ವಾಟ್ ಡು ಯು ಮೀನ್ ಬೈ ಗುಂಡಿ? ಗುಂಡಿ ಗೊತ್ತು, ಕೊಟ್ರೆ ಏನು? ಗುಂಡಿ ಗೊಟ್ಟರು ಅದು ಆಡು ಭಾಷೆ. ಹಳೆ ತತ್ಸಮ ತತ್ವವ, ಸರಿ, ತತ್ಸಮ ತತ್ವವನ್ನ ಜೋಡು ನುಡಿನಾ? ಅಲ್ಲ, ಅಲ್ಲ, ಏನದು? ನನಗೆ ಗೊತ್ತಿಲ್ಲ. ಕನ್ನಡ ಎಲ್ಲರೂ ಮರಿತಾ ಇದ್ದಾರೆ ಹಂಗಲ್ಲ, ಫ್ರೆಂಡ್ಸ್ ಎಲ್ಲರೂ. ಕನ್ನಡ ಇಲ್ಲ, ಕನ್ನಡ ಮರ್ತಿಲ್ಲ, ನೋಡಿ ಎಲ್ಲ ಹೆಂಗಿದೆ. ಅದಕ್ಕೇನಂತಾರೆ ಅಂದರೆ, ಇವಾಗ ಯಾವ ಥರ ಅಂದರೆ ತತ್ಸಮ ತತ್ವವನ್ನೇ ಕಣ್ರಿ. ತತ್ಸಮ ತತ್ವ ಅಲ್ಲ. ಹೌದಾ? ಆಡು ಭಾಷೆ ಒಂದು ಅರ್ಥ ಇರುತ್ತೆ, ಒಂದು ಅರ್ಥ ಇರಲ್ಲ. ಅದಕ್ಕೇನೆ ಒಂದು ನಮ್ಮ ಕನ್ನಡ ಗ್ರಾಮರಲ್ಲಿ ಒಂದು ಹೆಸರು ಇದೆ, ಜೋಡು ನುಡಿ ಅನ್ಸತ್ತೆ. ಟ್ರಿಪಲ್ ರೈಡಿಂಗು ಮಡ್ ರೋಡಲ್ಲಿ
ರೋಡಲ್ಲಿ ನೋಡಿ ಎಂಟಿ ಗಾಡಿ ಎಮ್ ಟಿ ಗಾಡಿ ರೈಡರ್ಗಂತೂ ಒಳ್ಳೆ ಖುಷಿ ಕೊಡ್ತಾ ಇದೆ ಮಾತ್ರ, ಭಾಳ ಖುಷಿ ಈ ಗುಡ್ಡಿ ಹೊಟ್ಟಲ್ಲಿ ಹೊಡೆಯೋಕ್ಕೆ. ಅಲ್ಲಿ ಬೆಟ್ಟ ತೋರಿಸು ಅಲ್ಲಿ ಶಿಶಿ, ಆ ಕಡೆ ಬಂದರೆ ಅದು ಪುಷ್ಪಗಿರಿ ಬೆಟ್ಟ ಅಂತ. ಅದು ನಮ್ಮ ಈಶಾ ಫೌಂಡೇಶನ್ನಲ್ಲಿ ಹೇಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾವ ಥರ ಒಂದು ಈಶಾ ಫೌಂಡೇಶನ್, ಒಂದು ಈಶಾ ಸ್ಟ್ಯಾಚ್ಯೂ ಇದೆಯೋ, ಈಶಾ ಫೌಂಡೇಶನ್ ಅಂತ ನೆನಪಾಯ್ತಂತೆ. ಪ್ರದೀಪ್ ಈಶ್ವರು ಚಿಕ್ಕಬಳ್ಳಾಪುರ ಅಂದಾಗ ಒಳ್ಳೆ ಮೋಟಿವೇಶನ್ ಸ್ಪೀಕರ್ ನೆನಪಾಗೋದೆ ಪ್ರದೀಪ್ ಈಶ್ವರ್ ಸರ್. ನಿಮ್ಮ ಮೋಟಿವೇಶನ್ ಸ್ಪೀಚ್ಗೆ ಅವಾಗಲೇ ಏನಾರ ಮಾಡಿಬಿಡ್ಬೇಕು, ಇಲ್ಲೇ ಕೆರೆಗೆ ಹಾಕ್ಬಿಡ್ಬೇಕು ಅಂತ ಕೆರೆ ತೋರಿಸಿ ಯಾರಾದ್ರು. ಆಮೇಲೆ ಅದೇನಾರ ಮಾಡೋಕ್ಕಂತ ಹೋದಾಗ ಬೆಳಗ್ಗೆ ಮೋಟಿವೇಶನ್ ಸ್ಪೀಚ್ ಮತ್ತೆ ಕೇಳಬೇಕು ಅನ್ಸುತ್ತೆ. ಅದಕ್ಕೆ ಕೇಳಿ ಮತ್ತೆ ಸರಿ ಕೇಳಬೇಕು. ಹಳೇ ಬೀಡು ಆಗಲಿ ಅನ್ಸುತ್ತೆ. ಸೈಡ್ ಬಂದು ಪುಷ್ಪಗಿರಿ ಬೆಟ್ಟ ಅದು. ಶಿವ ಸ್ಟ್ಯಾಚ್ಯು ಹೇಗಿದೆಯೋ ಅದೇ ಥರನೇ ಇದು ಸಣ್ಣದೊಂದು ಶಿವ ಸ್ಟ್ಯಾಚ್ಯು ಇದೆ. ಹಳೇಬೀಡು ಊರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಊರಲ್ಲ ಕಣ್ರಿ, ಇದು ಹಳೇಬೀಡು. ಹಳೇಬೀಡು. ಓಕೆ ನೋಡಿ ಅನುಭವ. ನಿಮಗೆ ಇವಾಗ ಬಾಗಿಲು ತೆಗ್ದಿದ್ರೆ ಹಳೇಬೀಡು ನೋಡ್ಕೊಂಡು ಹೋಗೋಣ, ಇಲ್ಲ ಅಂದರೆ ಒಂದು ಟೀ ಕುಡಿದು ನಮ್ಮ ಊರಿಗೆ ಹೋಗ್ಬಿಡೋಣ. ಏನಂತೀರಾ? ಹೌದು. ನೋಡಿ ಮೀನು ಹಿಡಿತಿದ್ದಾನೆ ಇಲ್ಲಿ ನಮ್ಮ ದೋಸ್ತ ಇಲ್ಲಿ ಮೀನು ಹಿಡಿತಿದ್ದಾನೆ. ಮೀನಿಗೆ ಏನೇನು ಹಿಡಿತಿರ್ತಾರೆ ಹಿಡಿಯೋರೆಲ್ಲ ಇವ್ರ ಫ್ರೆಂಡ್ ಆಗ್ತಾರೆ. ಒಳ್ಳೆ ಗಾಳ ಹಾಕ್ತಿದ್ದಾನೆ. ಯಾರಿಗೆ ಗಾಳ ಆಗ್ತಿದ್ದಾನೆ, ಮೀನಿಗೆ ಆಗ್ತಾ ಇದ್ದಾನೆ, ಯಾರಿಗೆ ಆಗ್ತಾ ಇದ್ದಾನೆ ಗೊತ್ತಾಗ್ಲಿಲ್ಲ. ಲೆಫ್ಟಲ್ಲಿ ಹೊಡಿರಿ. ನಮ್ಮ ಲೆಫ್ಟಲ್ಲಿ ಹೊಡಿರಿ ಅಂದ್ಬಿಟ್ಟು ಏನೇ ಹೇಳಿ ಗಾಡಿ ಮಾತ್ರ ಅಲ್ಟಿಮೇಟು. ಅಂತ ಹೇಳ್ಕೊಂಡು ಯಮಹಾ MT-15 ಆದರೆ R15 ರೇಂಜ್ ಅಷ್ಟೇ, CC 155 CC. ಕುತ್ಕೊಂಡು ಈ ಕಡೆ ಕುಂಡಿ ನೋಡ್ತೈತೆ. ಯಮಹಾದ್ರ ಮಾತ್ರ ಯಮಹಾ ಲೋಕದಿಂದ ಬಂದ ಯಮಹಾ ಇದು. ಬಾಗಿಲು ತೆಗ್ದಿಲ್ಲ. ಎಷ್ಟು ಗಂಟೆಗೆ ಓಪನ್ ದೇವಸ್ಥಾನ? ಈಗ ಹಿಂಗೆ ಕಣೋ ಗೊತ್ತಾಯ್ತು. ಅಲ್ಲ ರೈಟಿಗೆ ಹೊಡಿ. ಹಳೇಬೀಡು ನೋಡೋಣ ಅಂತ ಒಂದು ಉದ್ದೇಶದಲ್ಲಿ ಗಾಡಿ ಹಾಕ್ತಾ ಇದ್ದೀವಿ. ಇಲ್ಲೇ ಏನಾರ ರೋಡ್ ಸೈಡಲ್ಲಿ ತಿಂಡಿ ತಿನ್ಕೊಂಬಿಡೋಣ ಇಲ್ಲಿ ಹಳೇಬೀಡಲ್ಲಿ. ಸದ್ಯಕ್ಕೆ ಇವಾಗ ಹೋಟ್ಲು ಯಾವುದು ಇಲ್ಲೇ ಇಲ್ಲ, ಈ ಕಡೆ ಹಿಂದ್ಗಡೆ ಇದೆ ಹೋಟ್ಲು. ತೆಗ್ದಿಲ್ಲ. ಹೋಗೋಣ. ತೆಗ್ದಿದ್ದಾರೆ. ಇಲ್ಲಿ ಹಳೇಬೀಡಿಗೆ ಇವಾಗ ಇದಿಲ್ಲ ಅನ್ಸುತ್ತೆ. ಬನ್ನಿ ಫಸ್ಟ್ ನೋಡಿ, ಇಲ್ಲಿಂದಾನೆ ನೋಡ್ಕೊಂಬಿಡಿ ಫ್ರೆಂಡ್ಸ್. ಮೇಲ್ಗಡೆ ವಿಡಿಯೋ ತೋರಿಸು ಆ ಕಡೆ ಲೆಫ್ಟಿಗೆ. ಓ ಇದೇನಾ ಹಳೇಬೀಡು? ನೋಡಿ ಫ್ರೆಂಡ್ಸ್, ನಮಗೆ ಇವಾಗ ಟೈಮ್ ಆಗಿದೆ, ನಾವು ಒಳಗೆ ಹೋಗೋಕ್ಕಾಗಲ್ಲ. ಆದರೂ ನಾವು ಹಳೇಬೀಡನ್ನ ಹೊರಗಡೆಯಿಂದನೇ ತೋರ್ಸೋಕ್ಕೆ ಪ್ರಯತ್ನ ಪಡ್ತಿದ್ವಿ. ಇಲ್ಲ ಆದರೂ ಹೋಗಿದ್ದಾರೆ ಯಾರಾದ್ರು. ಸೊ ಎಂಟ್ರೆನ್ಸ್ ಈ ಕಡೆ ಫ್ರೆಂಡ್ಸ್. ಸಾರಿ ಮರ್ತ್ಬಿಟ್ಟಿದ್ದೀನಿ, ಎಂಟ್ರೆನ್ಸ್ ಈ ಕಡೆ. ಸಾರಿ ಫ್ರೆಂಡ್ಸ್, ಮರ್ತ್ಬಿಟ್ಟಿದ್ದೆ. ಎಂಟ್ರೆನ್ಸ್ ಈ ಕಡೆ. ಹೋಗೋಣ ಬನ್ನಿ ಹಳೇಬೀಡಿಗೆ ನೋಡ್ಕೊಂಬರೋಣ. ಏನೇ ಅನ್ನಿ ಟ್ರಿಪ್ಸು ಬರೋದು ತುಂಬ ಕಷ್ಟ MT ಗಾಡಿಯಲ್ಲಿ. ಒಬ್ಬನಿಗೆ ಮಾತ್ರನೇ ಸರಿ. ಇದು MT ಹಂಗಿದೆ. MT ಬಗ್ಗೆ ಒಂದು ವಿಚಾರ ಹೇಳಬೇಕಿದೆ. ಇವಾಗ ನನ್ನ ಎಕ್ಸ್ಪೀರಿಯೆನ್ಸು, ನಂದು ವೀಡಿಯೋ ಮಾಡಿದ್ರೆ ಇವಾಗ ನನಗೆ ಗೊತ್ತಾಗುತ್ತೆ ಯಾವ ಥರ ಪರಿಸ್ಥಿತಿ ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಟ್ಯಾಂಕ್ ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಟ್ಯಾಂಕ್ ಎಷ್ಟು ದೊಡ್ಡ ಟ್ಯಾಂಕ್. ಗಾಡಿ ಫುಲ್ಲು ಕೆಸರು ಮಳೆಯಲ್ಲಿ. ಅದಕ್ಕೂ ನಮ್ಮ ಈ ದೊಡ್ಡ ಟ್ಯಾಂಕಲ್ಲಿ 3 ಜನ ಬರೋದು ನೋಡಿ. ಸೀಟ್ ತೋರಿಸಿ ಅವ್ರಿಗೆ. ಇದರಲ್ಲಿ 3 ಜನ.